ವೆಲ್ಕಮ್ ಬ್ಯಾಕ್ ಗೈಸ್. ಈ ವರ್ಷ KCET ಬರೆದಿರುವಂಥ ಸ್ಟೂಡೆಂಟ್ಸ್ ಮತ್ತು ಪ್ರತಿಯೊಬ್ಬ ಪೇರೆಂಟ್ಸ್ ಸಹ ನೋಡಲೇಬೇಕಾಗಿರುವಂಥ ವಿಡಿಯೋ ಇದು. ಈ ವಿಡಿಯೋಲಿ KCET ಕೌನ್ಸಿಲಿಂಗ್ ಅಂದರೆ ಆ್ಯಕ್ಚುಲಿ ಏನು, ಲೈಕ್ ಈ ಕೌನ್ಸಿಲಿಂಗ್ ಅನ್ನೋ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಇದರಿಂದ ನಮಗಿರೋಂಥ ಯೂಸ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ತಾ ಇರ್ತೀನಿ. ಭಾಳ ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ವರ್ಷ KCET ಬರೆದಿದ್ರೆ ಅಥವಾ ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಇದ್ದರೆ ಇವಾಗಲೇ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ KCET ಕೌನ್ಸಿಲಿಂಗ್ ಅಂದ್ರೆ ಏನು ಅಂತ ಮಾತಾಡೋಣ. ಲೈಕ್ ಐ ಗಿವ್ ಅ ಬೇಸಿಕ್ ಎಕ್ಸಾಂಪಲ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇವಾಗ ನೀವು ಫ್ರೂಟ್ ಜ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ, ಪೊಮೊಗ್ರನೇಟ್ ಜ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಪೊಮೊಗ್ರನೇಟ್ ಜ್ಯೂಸ್ ಮಾಡಬೇಕು ಅಂದಾಗ ಲೈಕ್ ಯುಲ್ ಟೇಕ್ ಸಮ್ ಪೊಮೊಗ್ರನೇಟ್, ಯುಲ್ ಟೇಕ್ ಸಮ್ ಮಿಲ್ಕ್ ಆರ್ ಸಮಥಿಂಗ್ ಲೈಕ್ ದಟ್, ಎನಿಥಿಂಗ್ ತಗೊಂಡು ಏನು ಮಾಡ್ತೀರಾ, ಹಿಯರ್ ಯು ಹ್ಯಾವ್ ಯುವರ್ ಪೊಮೊಗ್ರನೇಟ್ ಆ್ಯಂಡ್ ವಾಟರ್ ಎವ್ರಿಥಿಂಗ್. ಅದನ್ನು ಬಿಫೋರ್ ಇಟ್ ಬಿಕಮ್ಸ್ ಅ ಜ್ಯೂಸ್ ಏನು ಮಾಡ್ತೀರಾ, ಯು ಶುಡ್ ಗ್ರೈಂಡ್ ಇಟ್ ಇನ್ ದ ಸೆನ್ಸ್ ಮಿಕ್ಸಿಗೆ ಹಾಕ್ತೀರಾ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್. ಸೊ ಮಿಕ್ಸರ್ನ ಯೂಸ್ ಮಾಡಿ ಯು ವಿಲ್ ಪ್ರಿಪೇರ್ ದ ಜ್ಯೂಸ್. ಸೊ ಇಲ್ಲಿ ಪೊಮೊಗ್ರನೇಟ್ ಇದ್ದಿದ್ದು ಪೊಮೊಗ್ರನೇಟ್ ಜ್ಯೂಸ್ ಹಾಕೋಕ್ಕೆ ಮಧ್ಯದಲ್ಲಿ ಮಿಕ್ಸರ್ ಅನ್ನೋವಂಥ ಒಂದು ಎಂಟಿಟಿ ಬೇಕಾಗುತ್ತೆ. ಅದೇ ಥರ ನಿಮ್ಮ KCET ರ್ಯಾಂಕ್ ಏನಿದೆ, ಅಲ್ಲಿ ಚೇಂಜ್ ದ ಪೆನ್ ಸೈಜ್, KCET ರ್ಯಾಂಕ್ ಇರೋದು ಒಂದು ಕಾಲೇಜಲ್ಲಿ ಸೀಟಾಗಿ ಕನ್ವರ್ಟ್ ಆಗಬೇಕು ಅಂದರೆ ಮಧ್ಯದಲ್ಲಿರೋಂಥ ಪ್ರೋಸೆಸ್ನ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತಾರೆ. ಅಂಡರ್ಸ್ಟುಡ್? ವೆರಿ ಸಿಂಪಲ್, ವೆರಿ ಅಂಡರ್ಸ್ಟ್ಯಾಂಡಬಲ್ ಆಗಿ ಹೇಳಿದ್ದೀನಿ ಅನಿಸುತ್ತೆ. ಸೊ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಒಂದು ಬೇಸಿಕ್ ಐಡಿಯಾನಾದ್ರು ಸಿಕ್ತು ಇವಾಗ. ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿ ವರ್ಷ CET ಬರೆದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್ಗೂ ಯಾವ ಕಾಲೇಜಿಗೆ ಸೇರಬೇಕು ಅಥವಾ ಯಾವ ಬ್ರಾಂಚ್ ತೊಗೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಪ್ರೆಷರ್ ಫೀಲ್ ಆಗುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ AI ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗಿರೋ ಸಿಚುವೇಷನಲ್ಲಿ ಗ್ರ್ಯಾಜುಯೇಷನ್ ಟೈಮಿಂದನೇ AI ಕಲ್ತ್ಕೊಬಿಟ್ರೆ ಅದೇ ಬೆಸ್ಟ್ ಪ್ಲ್ಯಾನು. ಇವಾಗ ಸ್ಟಾರ್ಟಿಂಗ್ ಆಫ್ ಯುವರ್ ಕೆರಿಯರಲ್ಲಿ ಇರೋದ್ರಿಂದ ನೀವೇನಾದರೂ ಪ್ರಾಪರಾಗಿ AIನ ಕಲಿಸೋವಂಥ ಒಂದು ಇನ್ಸ್ಟಿಟ್ಯೂಟ್ಗೆ ನೀವೇನಾದರೂ ಜಾಯ್ನ್ ಆಗಿಬಿಟ್ರೆ ನಿಮ್ಮ ಫ್ಯೂಚರ್ ಸ್ಕಿಲ್ ಸೆಟ್ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ಇರೋರಿಗೆ ನಾನು ರೆಕಮೆಂಡ್ ಮಾಡೋದು ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿನ. ಸೊ ಈ ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೆ. ಯೂನಿವರ್ಸಿಟೀಸ್ ಜೊತೆ ಪಾರ್ಟ್ನರ್ ಆಗಿ ಇಲ್ಲಿ ನಿಮಗೆ 4 years BTech ಇನ್ CS ಆ್ಯಂಡ್ AIನ ಪ್ರೊವೈಡ್ ಮಾಡ್ತಾರೆ. ಯೂಸ್ ಮಾಡುವಂಥ ಕರಿಕ್ಯುಲಮ್ ಅಥವಾ ಸಿಲೆಬಸ್ನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದ್ರ ಮೇಲೆ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಡೇ 1 ನೀವು AIನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿನ ಫ್ಯಾಕಲ್ಟೀಸ್ ಗೂಗಲ್, ಇಸ್ರೋ ಮತ್ತು ಕ್ರೆಡ್ನಂಥ ಟಾಪ್ ಕಂಪ್ನೀಸಲ್ಲಿ ಟಾಪ್ ಟೆಕ್ ಲೀಡ್ಸ್ ಆಗಿ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಅನ್ಸುತ್ತೆ ಇಲ್ಲಿನ 6 ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ GSOC ಅನ್ನೋ ಪ್ರೋಗ್ರಾಮ್ನ ಕ್ಲಿಯರ್ ಮಾಡಿದ್ದಾರೆ, ವಿಚ್ ಪೇಸ್ ಯು ಅ ಸ್ಟೈಪೆಂಡ್ ಆಫ್ ಅಪ್ ಟು 2.5 lakhs, ವಿಚ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್. ಅಷ್ಟೇ ಅಲ್ಲ, ಇಲ್ಲಿನ ಸ್ಟೂಡೆಂಟ್ಸ್ 20K ಇಂದ ಹಿಡಿದು 2.5 lakhs ವರೆಗೂ ಸ್ಟೈಪೆಂಡ್ ಪೇ ಮಾಡುವಂಥ ಕಂಪ್ನೀಸಲ್ಲಿ ಇಂಟರ್ನ್ಶಿಪ್ಸ್ನ ಮಾಡ್ತಿದ್ದಾರೆ. ಇವ್ರ ಕ್ಯಾಂಪಸ್ ಇವಾಗಲೇ ಡೆಲ್ಲಿ, ಬ್ಯಾಂಗ್ಳೂರ್ ಮತ್ತು ಪುಣೆಯಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಬೆಸ್ಟ್ ಪಾರ್ಟ್ ಏನಂದ್ರೆ ನೆಕ್ಸ್ಟ್ ಸಿಲಿಕಾನ್ ಹಬ್ ಆಗಿ ರ್ಯಾಪಿಡ್ ಆಗಿ ಗ್ರೋ ಆಗ್ತಿರೋಂಥ ಹೈದರಾಬಾದಲ್ಲಿ ಇವ್ರದ್ದು ಹೊಸ ಕ್ಯಾಂಪಸ್ ಲಾಂಚ್ ಆಗ್ತಿದೆ. ನೀವೇನಾದರೂ ಇನ್ಸ್ಟಿಟ್ಯೂಟ್ನ ಜಾಯ್ನ್ ಆಗಿ ಸೀರಿಯಸ್ ಆಗಿ ನಾನು AI ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದರೆ ಇವ್ರು ಕಂಡಕ್ಟ್ ಮಾಡೋ ಎಂಟ್ರೆನ್ಸ್ ಎಕ್ಸಾಮ್ ಆಗಿರೋಂಥ NSATನ ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಆಸ್ ಆಲ್ವೇಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಕೌನ್ಸಿಲಿಂಗ್ ಅಂದರೆ ಏನು ಅಂತಂತೂ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇವಾಗ ಅರ್ಥ ಆಗಿದೆ ಅನಿಸುತ್ತೆ. ಬಟ್ ಹಾಗಂತ ನಾವು ಕೌನ್ಸಿಲಿಂಗ್ನ ಒಂದು ಮಿಕ್ಸಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಬನ್ನಿ ಕೌನ್ಸಿಲಿಂಗಲ್ಲಿ ಏನೇನು ಸ್ಟೆಪ್ಸ್ ನಡೆಯುತ್ತೆ ಅಂತ ನೋಡೋಣ. ಜಸ್ಟ್ ಲೈಕ್ ಬಿಫೋರ್ ವಿ ಹ್ಯಾವ್ ಅವರ್ KCET ರ್ಯಾಂಕ್ ಹಿಯರ್. ಸೊ KCET ರ್ಯಾಂಕ್ ಇಲ್ಲಿದೆ ಆ್ಯಂಡ್ ಯೋರ್ ಕಾಲೇಜ್ ಇಸ್ ಹಿಯರ್, ಅಥವಾ ಕಾಲೇಜಲ್ಲಿ ಸೀಟ್ ಏನಿದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟು ಅದು ಇಲ್ಲಿದೆ. ಸೊ ಇದ್ರ ಮಧ್ಯೆ ಏನೇನು ನಡೆಯುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಕ್ವಿಕ್ಕಾಗಿ. ಲೆಟ್ಸ್ ಮೇಕ್ ಇಟ್ ವೆರಿ ಕ್ವಿಕ್. ಸೊ KCET ರ್ಯಾಂಕ್ ಬಂದಿದೆ ಅಂತಂದರೆ ರಿಸಲ್ಟ್ ಬಂದಿರುತ್ತೆ. ಸೊ ದಿಸ್ ಇಸ್ ರಿಸಲ್ಟ್ ಡೇ. ರಿಸಲ್ಟ್ ಆದ ತಕ್ಷಣ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ನಿಮ್ಮನ್ನ ಎಂಟ್ರಿ ಕೊಡಿಸ್ತಾರೆ. ಸೊ ಎಂಟ್ರಿ ಕೊಡುವಾಗ ಯು ವಿಲ್ ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ಟು ದ ಪೋರ್ಟಲ್. ಸೊ ರಿಜಿಸ್ಟ್ರೇಷನ್ ಅಂದರೆ ಬೇಸಿಕ್ ಡೀಟೇಲ್ಸ್, ನಿಮ್ಮದೆಲ್ಲ ಡೀಟೇಲ್ಸ್ ಆಲ್ರೆಡಿ ಅವ್ರ ಹತ್ರ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅಡಿಷ್ನಲ್ ಡೀಟೇಲ್ಸ್ನ ತಗೊಂಡು ಬೇಸ್ಡ್ ಆನ್ ದ ಸೀಟ್ ಮ್ಯಾಟ್ರಿಕ್ಸ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಲೆಟ್ ದಿಸ್ ಬಿ ಆಪ್ಷನ್ ಎಂಟ್ರಿ. ಸೊ ಈ ಆಪ್ಷನ್ ಎಂಟ್ರಿಲಿ ನಿಮಗೆ ಫಸ್ಟು ಮಾಕ್ ರೌಂಡ್ ಅಂತ ನಡೆಯುತ್ತೆ. ಸೊ ಮಾಕ್ ರೌಂಡ್ ಅಂತ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಅನ್ನೋದು ಹೇಗೆ ನಡೆಯುತ್ತೆ, ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋಲಿ ಮಾತಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಹೇಗೆ ನಡೆಯುತ್ತೆ ಮತ್ತು ನಿಮಗೆ ಏನು ಮಿಸ್ಟೇಕ್ಸ್ ಮಾಡಬಾರ್ದು ನೀವು ಮುಂದೆ ಸೀರಿಯಸ್ ರೌಂಡ್ಸಲ್ಲಿ ಅಂತ ಹೇಳಿ ಒಂದು ಮಾಕ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಆ ಮಾಕ್ ರೌಂಡಲ್ಲಿ ಏನೇ ನಿಮ್ಗೆ ರಿಸಲ್ಟ್ ಅಲಾಟ್ ಆಗಿತ್ತು, ಯಾವುದೇ ಸೀಟ್ ಅಲಾಟ್ ಆದರೂ ನೀವು ಹೋಗೋಕ್ಕಾಗಲ್ಲ, ಅಥವಾ ಅದರಿಂದ ಏನು ಡೈರೆಕ್ಟ್ ಇಂಪ್ಯಾಕ್ಟ್ ಅಂತೂ ಇಲ್ಲ, ಜಸ್ಟ್ ಫಾರ್ ಅ ಪ್ರಾಕ್ಟೀಸ್ ರಿಹರ್ಸಲ್ ಥರ. ಅದಾದಮೇಲೆ ಫಸ್ಟ್ ರೌಂಡ್ ನಡೆಯುತ್ತೆ. ಸೊ ಫಸ್ಟ್ ರೌಂಡ್ ಆದಮೇಲೆ ಯು ವಿಲ್ ಹ್ಯಾವ್ ದ ಚಾಯ್ಸ್ ಎಂಟ್ರಿ. ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಸೊ ಚಾಯ್ಸ್ ಎಂಟ್ರಿಲಿ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಏನು ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ತೀರಾ. ಲೆಟ್ಸೆ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿದ ಕಾಲೇಜ್ಗೆ ನೀವು ಜಾಯ್ನ್ ಆಗ್ತಿದ್ದೀರಾ, ಅಥವಾ ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಇದನ್ನ ಚಾಯ್ಸ್ ಎಂಟ್ರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಡೀಟೇಲಾಗಿ ನಾನು ವೀಡಿಯೋ ಮಾಡ್ತೀನಿ ಸಪ್ರೇಟ್. ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು, ಮತ್ತು ಇನ್ನೊಂದೇನೋ ಹೇಳಿದ್ನಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ, ಐ ವಿಲ್ ಮೇಕ್ ಅ ಡೀಟೇಲ್ಡ್ ವೀಡಿಯೋ. ನೆಕ್ಸ್ಟು ಸೆಕೆಂಡ್ ರೌಂಡ್ ನಡೆಯುತ್ತೆ. ಸೊ ಸೆಕೆಂಡ್ ರೌಂಡ್ ವಿಲ್ ಬಿ ವೆರಿ ಸಿಮಿಲರ್ ಟು ದ ಫಸ್ಟ್ ರೌಂಡ್. ಆ್ಯಂಡ್ ದೆನ್ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಸಹ ಕರಿತೀವಿ ಇದನ್ನ. ಸೊ ಥರ್ಡ್ ರೌಂಡ್ ನಡೆಯುತ್ತೆ. ಅದಾದಮೇಲೆ ದೇರ್ ಆರ್ 2 ಅಡಿಷನಲ್ ರೌಂಡ್ಸ್ ಕಾಲ್ಡ್ ಮಾಪ್ ಅಪ್ ರೌಂಡ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್. ಬಟ್ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಬೇಡ ಸದ್ಯಕ್ಕೆ.
So once this second extended round is completely done, you will get the college allotted to you. ಸೊ ಕಾಲೇಜ್ ಇಲ್ಲಿ ಅಲಾಟ್ ಆಗಿದೆ. ಐ ಮೀನ್ ಯು ಗಾಟ್ ಯುವರ್ ಸೀಟ್, ಬಟ್ ಕಾಲೇಜ್ ಸೀಟ್ ಸಿಕ್ಕಿದ ಮೇಲೂ ಯು ಹ್ಯಾವ್ ಸಮ್ ಪ್ರೊಸೀಜರ್ಸ್. ಲೈಕ್ ಕಾಲೇಜ್ ಸೀಟ್ ಸಿಕ್ಕಿದ ಮೇಲೆ ಯು ಡೌನ್ಲೋಡ್ ಯುವರ್ ಚಲನ್, ಫೀಸ್ ಪೇ ಮಾಡ್ತೀರಾ. ಸೊ ಫೀಸ್ ಪೇ ಮಾಡಿದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ. ಲೈಕ್ ಒನ್ಸ್ ಯು ಗೆಟ್ ಯುವರ್ ಅಡ್ಮಿಷನ್ ಆರ್ಡರ್, ಯು ಆರ್ ರೆಡಿ ಟು ಗೆಟ್ ಅಡ್ಮಿಟೆಡ್ ಟು ದ ಕಾಲೇಜ್ ಅಂತ. ಆ್ಯಂಡ್ ಅಗೇನ್ ಈ ಫೀಸ್ ಪೇ ಮಾಡೋದಾಗಲೂ ಅಡ್ಮಿಷನ್ ಆರ್ಡರ್ ಕ್ರಿಯೇಟ್ ಮಾಡೋದಾಗಲಿ, ಇಟ್ ವಿಲ್ ಬಿ ಡೈರೆಕ್ಟ್ಲಿ ಡಿಟರ್ಮೈನ್ಡ್ ಬೈ ದ ಚಾಯ್ಸ್ ಎಂಟ್ರಿ ವಿಚ್ ವಿಲ್ ಬಿ ಡೂಯಿಂಗ್ ಓವರ್ ದ process of or over the schedule of completion of all the 3 rounds. Like ಯಾವ ರೌಂಡಲ್ಲಿ ಸಿಗುತ್ತೆ ಅದು ನಿಮಗೆ ಬಿಟ್ಟಿದ್ದು, ಬಟ್ ಬೇಸ್ಡ್ ಆನ್ ಯುವರ್ ಚಾಯ್ಸ್ ಎಂಟ್ರಿ ವಿಲ್ ಗೆಟ್ ದಿಸ್ ಸೀಕ್ವೆನ್ಸ್ ಆಫ್ ಫೀಸ್ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಆರ್ಡರ್. ಸೊ ತುಂಬಾ ಬ್ರೀಫಾಗಿ ಹೇಳಿದೆ ಗೊತ್ತು. ಐ ಮೀನ್ ನಾನು ಪ್ರತಿಯೊಂದು ಪಾರ್ಟ್ ಅಥವಾ ಪ್ರತಿಯೊಂದು ಸ್ಟೇಜ್ ಬಗ್ಗೆ ಇನ್ನು ಇನ್ ಡೀಟೇಲ್ ಹೋಗಿಲ್ಲ. ಆ್ಯಂಡ್ ಒಂದು ಹೈ ಲೆವೆಲಲ್ಲಿ ನಾನು ಓವರ್ ವ್ಯೂ ಕೊಟ್ಟಿದ್ದೀನಿ ಅಷ್ಟೇ ಕೌನ್ಸಿಲಿಂಗ್ ಪ್ರೊಸೆಸ್ ಅಂದರೆ ಏನಂತ. ದೇರ್ ಆರ್ ಸ್ಟಿಲ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಐ ವಿಲ್ ಕಮ್ ಅಪ್ ವಿತ್ ದೋಸ್ ವೀಡಿಯೋಸ್ ವೆರಿ ಸೂನ್, ಇದೇ ಥರ ಕ್ವಿಕ್ಕಾಗಿ. So I hope you understood the entire procedure of counseling and what it does and how it is helping us to get a seat in our engineering college or dream engineering college. ಬಟ್ ಅಟ್ಲೀಸ್ಟ್ ಇವಾಗ ಕೌನ್ಸಿಲಿಂಗ್ ಬಗ್ಗೆ ಬೇಸಿಕ್ ಐಡಿಯಾ ಅಂತೂ ಗೊತ್ತಾಯ್ತು ಅನ್ಕೊತೀನಿ. ಅಥವಾ ಯಾರೋ ಬಂದು ನಿಮ್ಮನ್ನ KCET ಕೌನ್ಸಿಲಿಂಗ್ ಅಂದರೆ ಏನು ಅಂತ ಹೇಳೋಷ್ಟಾದರೂ ಗೊತ್ತಾಯ್ತು ಅನ್ಕೋತೀನಿ. ದಟ್ ಶುಡ್ ಬಿ ಎನಫ್. ನಿಮ್ಮ ಪೇರೆಂಟ್ಸ್ಗೂ ಸಹ ಈ ವಿಡಿಯೋನ ತೋರಿಸಿ. ತುಂಬ ಜನ ಪೇರೆಂಟ್ಸ್ ಮೆಸೇಜ್ ಮಾಡ್ತಾರೆ ಆ್ಯಂಡ್ ಈವನ್ ದೇ ಆರ್ ಗೆಟಿಂಗ್ ಟೆನ್ಸ್ಡ್, ಏನಿದು ಕೌನ್ಸಿಲಿಂಗ್ ಹೇಗಾಗುತ್ತೆ ಅಂತ ಹೇಳಿ. ಸೊ ದಿಸ್ ವಾಸ್ ಇಟ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಈ ಥರ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್. ಬಾಯ್.